ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನೀವೇನಾದರೂ ನಡ್ಕೊಂಡು ಹೋಗ್ತಾ ಇರ್ತೀರ ಅಂದರೆ ರೋಡಲ್ಲೋ ಅಥವಾ ಯಾವುದೋ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಿಮಗೆ ಹಣ ಸಿಗುತ್ತೆ. ಆ ಹಣ ಸಿಕ್ಕಿದ್ರೆ ಒಳ್ಳೆಯದಾ ಅಥವಾ ಅದು ಒಳ್ಳೆಯದಲ್ವಾ ಅದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ಅದನ್ನು ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಬರೆದುಕೊಳ್ಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆಯೇ ಸ್ಪಷ್ಟವಾಗಿರಬೇಕು ಪ್ರಶ್ನೆ. ಹಾಗೆಯೇ ಯಾರಿಗಾದರೂ ವಿಶ್ ಮಾಡಬೇಕು ನನ್ನ ಚಾನೆಲ್ ಮುಖಾಂತರ ನಿಮ್ಮ ಪರವಾಗಿ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ಅದನ್ನು ಕೂಡ ಹೇಳಿದರೆ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ವಿಶ್ ಮಾಡ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಾಗಬೇಕು ಅನ್ನೋ ಕುತೂಹಲ ಇದ್ದರೆ ಅದನ್ನು ಕೂಡ ಕೇಳ್ಬೋದು. ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೇನೆ. ಸಮಯದ ಅವಧಿಯಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಚಿಂತೆ ಬೇಡ, ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ, ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ದಾರಿಯಲ್ಲಿ ಹೋಗುವಾಗ ಏನಾದರೂ ಅಂದರೆ ನೀವೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರಾ, ಆಗ ನಿಮಗೆ ಒಂದು ನಾಣ್ಯ ಏನಾದರೂ ನೋಟೋ ಅಥವಾ ನಾಣ್ಯನೋ ಏನೋ ಸಿಗುತ್ತೆ. ಆಗ ಏನಾಗುತ್ತೆ ಅಂದರೆ ಅದು ಒಳ್ಳೆಯದಾ ಅಂತ ಹೇಳೋದಾದರೆ ಅದು ಖಂಡಿತ ಒಳ್ಳೆಯದು, ಅದರಿಂದ ಏನೂ ತೊಂದರೆ ಇಲ್ಲ. ಮತ್ತು ಇದನ್ನು ಏನು ಮಾಡಬೇಕು ಮಾತ್ರ ಮನೆಗೆ ತಗೊಂಡು ಬರಬಾರ್ದು, ಖರ್ಚು ಮಾಡಬೇಕು. ಅಂದರೆ ಖರ್ಚು ಮಾಡಿದರೆ ಒಳ್ಳೆಯದು. ಮತ್ತು ಅದು ಏನು ಕೆಟ್ಟದನ್ನು ಅಂದರೆ ಕೆಲವರಿಗೆ ಏನು ಚಿನ್ನ ಸಿಕ್ಕಿದ್ದು ಕೆಟ್ಟದು ಅಂತ ಹೇಳ್ತಾರೆ, ಬೆಳ್ಳಿ ಸಿಕ್ಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವರು ಹಣ ಸಿಗಬಾರ್ದು, ಒಳ್ಳೆಯದಲ್ಲ. ಖಂಡಿತ ಏನೂ ಆ ಥರ ಏನೂ ಇಲ್ಲ, ಸಿಕ್ಕಿದ್ರೆ ಒಳ್ಳೆಯದೇ, ಅದನ್ನು ಖರ್ಚು ಮಾಡೇ ಆಗಲಿ. ಮತ್ತು ಇನ್ನೊಂದು ಏನು ಅಂದರೆ ದೇವಸ್ಥಾನದ ಹತ್ತಿರ ಏನಾದರೂ ನಿಮಗೆ ದುಡ್ಡು ಸಿಕ್ಕಿದರೆ, ದೇವಸ್ಥಾನದ ಆವರಣದ ಹೊರಗಡೆ ಆಗಿರ್ಬೋದು ಅಥವಾ ದೇವಸ್ಥಾನದ ಒಳಗಡೆ ಇರ್ಬೋದು, ಏನಾದರೂ ನಿಮಗೆ ಆ ಸುತ್ತಮುತ್ತ ಪರಿಸರದಲ್ಲಿ ಏನಾದರೂ ದುಡ್ಡು ಸಿಕ್ಕಿದರೆ ಖಂಡಿತವಾಗ್ಲೂ ಅದನ್ನು ನೀವು ತಗೋಬೇಡಿ. ಅಲ್ಲಿ ಹುಂಡಿ ಇರುತ್ತೆ ಅಲ್ವಾ, ಅದಕ್ಕೆ ಹಾಕಿಬಿಡಿ. ಆ ಒಂದು ಹಣವನ್ನು ಯಾವತ್ತೂ ನೀವು ನಿಮ್ಮ ಖರ್ಚಿಗಾಗಿ ಯೂಸ್ ಮಾಡಬೇಡಿ. ಅದು ಕಾಯಿನ್ ಆಗಿರಲಿ, ನೋಟ್ ಆಗಿರಲಿ, ಆ ಒಂದು ದೇವಸ್ಥಾನದ ಪರಿಸರದಲ್ಲಿ ಆವರಣದಲ್ಲಿ ಏನಾದರೂ ಸಿಕ್ಕಿದರೆ ಅದನ್ನು ಅಲ್ಲೇ ಹುಂಡಿಗೆ ಹಾಕಿಬಿಡಿ. ಅಪ್ಪಿತಪ್ಪಿಯೂ ನೀವು ಖರ್ಚು ಮಾಡಲಿಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ಎಲ್ಲಿಯಾದರೂ ಬೇರೆ ಕಡೆ ಸಿಕ್ಕಿದರೆ ಪರವಾಗಿಲ್ಲ, ಅದು ಒಳ್ಳೆಯದೇ, ಅದನ್ನೇ ನೀವು ಖರ್ಚು ಮಾಡಬಹುದು. ಅಥವಾ ಅದರಿಂದ ಏನು ಕೆಡುಕಂತೂ ಆಗೋದಿಲ್ಲ. ಅದು ಏನು ಅದರ ಬಗ್ಗೆ ಸಂದೇಹ ಬೇಡ, ಒಳ್ಳೆಯದೇ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.